ಬಿಜೆಪಿಗೆ ಬಂಡಾಯದ ಬಿಸಿ ಕಾಡ್ತಾ ಇದೆ. ಲೋಕಸಮರ ಗೆಲ್ಲಲು ಕಾಂಗ್ರೆಸ್ ರಣತಂತ್ರವನ್ನ ಹೆಣಿತಾ ಇದೆ. ಬಿಜೆಪಿ ಟಿಕೆಟ್ ವಂಚಿತರನ್ನ ಸೆಳೆಯೋಕೆ ಮುಂದಾಯ್ತಾ ಕಾಂಗ್ರೆಸ್. ಅಸಮಾಧಾನದ ಬಂಡಾಯದ ಲಾಭ ಪಡೆಯೋಕೆ ಕಾಂಗ್ರೆಸ್ ಮುಂದಾಗ್ತಾ ಇದೆ. ಅಲ್ಲಿ ಬಂಡಾಯದ ಬಾವುಟ ಹಾರಿಸ್ತಾ ಇದ್ದಾರೆ ಬಹಳ ಜನ. ಈಗ ಟಿಕೆಟ್ ವಂಚಿತರ ಮೇಲೆ ನಿಗಾ ಇಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರು. ಅದರ ಲಾಭ ಪಡೆಯೋಕೆ ಭರ್ಜರಿ ಪ್ಲಾನ್ ಮಾಡಿದೆ ಕಾಂಗ್ರೆಸ್. ಬಿಜೆಪಿ ಟಿಕೆಟ್ ವಂಚಿತ ಕ್ಷೇತ್ರಗಳಲ್ಲಿ ಕೈ ಅಭ್ಯರ್ಥಿಗಳ ಘೋಷಣೆ ವಿಳಂಬ ಆಗ್ತಾ ಇದೆ. ಕೊಪ್ಪಳ ಸಂಸದ ಕರಡಿ ಸಂಗಣ್ಣಗೆ ಗಾಳ ಹಾಕಿದೆ ಕೈ ಹೈಕಮಾಂಡ್. ಸಂಸದರನ್ನ ಕಾಂಗ್ರೆಸ್ಗೆ ಕರೆತರೋಕೆ ಡಿಸಿಎಂ ಡಿಕೆಶಿ ಪ್ಲಾನ್ ಮಾಡಿದ್ದಾರೆ. ಬಾಗಲಕೋಟೆ ಕಾಂಗ್ರೆಸ್ ಟಿಕೆಟ್ ಮೇಲೆ ಸಂಗಣ್ಣಗೆ ಕೊಡಬೇಕಾ ಬೇಡುವ ನಿರ್ಧಾರ ಆಗುತ್ತೆ. ಪಂಚಮಸಾಲಿ ಸಮುದಾಯಕ್ಕೆ ಸೇರಿದ್ದಾರೆ ವೀಣಾ ಕಾಶ್ಯಪ್ನವರ್, ಕರಡಿ ಸಂಗಣ್ಣ. ಮೊದಲು ಪಕ್ಷ ಸೇರಿ ಆಮೇಲೆ ಸ್ಥಾನಮಾನ ಅಂತ ಹೇಳಿದ್ದಾರೆ ಕಾಂಗ್ರೆಸ್ ನಾಯಕರು. ಇಲ್ಲ, ನೀವು ಟಿಕೆಟ್ ಕೊಡೋದಾದ್ರೆ ಮಾತ್ರ ನಾನು ಕಾಂಗ್ರೆಸ್ಗೆ ಬರ್ತೀನಿ ಅಂತ ಕರಡಿ ಹೇಳ್ತಾ ಇದ್ದಾರೆ. ನೋಡಿ, ಅಲ್ಲಿ ಕರಡಿ ಸಂಗಣ್ಣ ಟಿಕೆಟ್ ಸಿಗಲಿಲ್ಲ, ಆದರೆ ಆ ವೈಯಕ್ತಿಕ ವರ್ತಿಸಿದೆ, ಅಸಮಾಧಾನ ಇದೆ, ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಅದರ ಲಾಭ ಪಡೆಯೋಕೆ ಕಾಂಗ್ರೆಸ್ ನಾಯಕರು ಹೈಕಮಾಂಡೇ ಮುಂದಾಗಿದೆ. ಈಗ ಡಿಕೆ ಶಿವಕುಮಾರ್ ಅವರು ಕೂಡ ಅಖಾಡಕ್ಕಿಳಿದಿದ್ದಾರೆ. ಎಲ್ಲ ಕಸರತ್ತು ನಡೆಸ್ತಾ ಇದ್ದಾರೆ. ವೀಣಾ ಕಾಶ್ಯಪ್ನವರು ಪ್ರಬಲವಾದಂತಹ ಆಕಾಂಕ್ಷಿಗಿದ್ದಾರೆ. ಹಾಗಾಗಿನೇ ಈಗ ಅಲ್ಲಿ ಕೊಪ್ಪಳದಿಂದ ಟಿಕೆಟ್ ಕೊಟ್ರೆ ಕರಡಿ ಸಂಗಣ್ಣಗೆ ಕಾಂಗ್ರೆಸ್ ಒಳ್ಳೆ ಫೈಟ್ ಅನ್ನ ಕೊಡಬಹುದು ಅನ್ನುವಂತಹ ತೀರ್ಮಾನಕ್ಕೆ ಬಂದಿದ್ದಾರೆ. ಈಗ ನೀವು ಯಾವುದೇ ಡಿಮ್ಯಾಂಡ್ ಅನ್ನ ಹಾಕದೆ ಪಕ್ಷಕ್ಕೆ ಸೇರ್ಕೊಳ್ಳಿ, ಆಮೇಲೆ ನೋಡ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಆದರೆ ಕರಡಿ ಸಂಗಣ್ಣ ಹೇಳ್ತಾ ಇದ್ದಾರೆ, ನೀವು ಟಿಕೆಟ್ ಕೊಡ್ತೀವಿ ಅಂದರೆ ಮಾತ್ರ ನಾನು ಕಾಂಗ್ರೆಸ್ ಕಡೆ ವಾಲ್ತೇನೆ ಅನ್ನೋದನ್ನ ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಹಾಗಾಗಿನೇ ಕೊಪ್ಪಳದಲ್ಲಿ ಈಗ ಬಿಜೆಪಿಗೆ ಬಂಡಾಯದ ಬಿಸಿ ಕಾಡ್ತಾ ಇದೆ. ನೋಡಿ, ಎಲ್ಲ ಪಕ್ಷಗಳು ಮಾಡೋದು ನೋಡಿ. ವಿಳಂಬ ಯಾಕಿದೆ ಕಾಂಗ್ರೆಸ್ ಪಟ್ಟಿ, ಯಾಕೆ ವಿಳಂಬ ಆಗ್ತಿದೆ? ಇದೇ ಕಾರಣಕ್ಕೋಸ್ಕರ. ಈಗ ಓನ್ಲಿ ಏಳು ಸ್ಥಾನಗಳಿಗೆ ಮಾತ್ರ ಅವರು ಅಭ್ಯರ್ಥಿ ಘೋಷಣೆ ಮಾಡಿರೋದು. 21 ಬ್ಯಾಲೆನ್ಸ್ ಇದೆ. 21ರಲ್ಲಿ ಕೊಪ್ಪಳ ಕೂಡ ಪೆಂಡಿಂಗ್ ಇದೆ. ಎಲ್ಲೆಲ್ಲಿ ಅಸಮಾಧಾನಿತರಿದ್ದಾರೋ ಅಂಥವ್ರಿಗೆ ಗಾಳ ಹಾಕುವಂತಹ ಕೆಲಸ ಇದು, ತಂತ್ರಗಾರಿಕೆಯ ಭಾಗ ಇದು. ವಿಧಾನಸಭೆ ಚುನಾವಣೆಯಲ್ಲಿ ಸಂದರ್ಭದಲ್ಲೂ ಕೂಡ ಡಿಕೆಶಿ ಈ ಪ್ಲಾನ್ ಮಾಡಿದ್ರು, ಅದು ವರ್ಕೌಟ್ ಕೂಡ ಆಯಿತು. ಯಾಕೆ ಡಿಲೇ ಮಾಡ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಪಕ್ಷದಲ್ಲಿರುವಂಥ ಕೆಲವೊಂದಿಷ್ಟು ಅಸಮಾಧಾನಗಳು ಅದನ್ನು ಹೊರತುಪಡಿಸಿದ್ರೆ ಈಗ ಬಿಜೆಪಿಯಲ್ಲಿ ಟಿಕೆಟ್ ಮಿಸ್ ಆದಂಥವ್ರು ಯಾರ್ಯಾರೆಲ್ಲ ಬರೋಕೆ ರೆಡಿ ಇದ್ದಾರೋ ಅವ್ರನ್ನ ಸೆಳೆದುಕೊಂಡು ಅವ್ರಿಗೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬರುವಂತಹ ಪ್ರಯತ್ನ ಕಾಂಗ್ರೆಸ್ ನಾಯಕರಿಂದ ನಡೀತಾ ಇದೆ. ಬಟ್ ಈಗ ಕರಡಿ ಸಂಗಣ್ಣ 2 ಬಾರಿಯಲ್ಲಿ ಸಂಸದರಾಗಿ ಆಯ್ಕೆ ಆದಂಥವರು, ಈ ಹಿಂದೆ JDSನಲ್ಲಿದ್ದಂಥವರು, ಶಾಸಕರಾಗೂ ಕೂಡ ಕೆಲಸ ಮಾಡಿದ್ದಾರೆ. ಅವ್ರದ್ದೇ ಆದಂಥ ವೈಯಕ್ತಿಕ ವರ್ಚಸ್ ಕೂಡ ಕೊಪ್ಪಳದಲ್ಲಿದೆ. ಹಾಗಾಗಿನೇ ಸ್ಟ್ರಾಂಗ್ ಕ್ಯಾಂಡಿಡೇಟ್ ಅಂತರೂ ಖಂಡಿತವಾಗ್ಲೂ ಆಗ್ತಾರೆ. ಜೊತೆಗೆ ಅಲ್ಲಿ ಪಕ್ಷದ ಅಸಮಾಧಾನ ಕಾರ್ಯಕರ್ತರು ಬಂಡಾಯ ಇದ್ದಿರೋದ್ರಿಂದಾಗಿ ಅದರ ಲಾಭ ಈಸಿಯಾಗಿ ಆಗುತ್ತೆ ಅನ್ನೋದು ಈಗ ಡಿಕೆ ಶಿವಕುಮಾರ್ ಅವರ ಪ್ಲಾನ್ ಆಗಿದೆ. ಈಗಾಗಲೇ ಸಂಪರ್ಕಿಸುವಂತಹ ಪ್ರಯತ್ನಗಳು ಕೂಡ ಆಗಿದೆ, ಹೈಕಮಾಂಡ್ನಿಂದಲೂ ಕೂಡ ಆಗ್ತಾ ಇದೆ. ನೋಡ್ಬೇಕೀಗ ಕರಡಿ ಸಂಗಣ್ಣ ಯಾವ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದು. ಯಾಕಂದ್ರೆ ಕಟ್ಟಾ ನಿಷ್ಠುರವಾದಿ ಅಥವಾ ಸಂಘ ಪರಿವಾರದ ಹಿನ್ನೆಲೆ ಅಂತಲ್ಲ, ಅವ್ರು ಬೇಸಿಕಲಿ ಜೆಡಿಎಸ್ನಿಂದ ಬಂದಂಥವ್ರು. ಬಿಜೆಪಿಗೆ ಹೇಳಕ್ಕಾಗಲ್ಲ, ಹೋದ್ರು ಹೋಗ್ಬೋದು. ಆದ್ರೆ ಈಗ ಅಲ್ಲಿ ಬಾಗಲಕೋಟೆಯಲ್ಲಿ ವೀಣಾ ಕಾಶ್ಯಪ್ನವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟರೆ ಕರಡಿ ಸಂಗಣ್ಣನಿಗೆ ಟಿಕೆಟ್ ನಿರಾಕರಿಸುವಂತಹ ಸಾಧ್ಯತೆಗಳಿದಾವೆ. ಯಾಕಂದ್ರೆ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂಥವರಾಗಿದ್ದಾರಲ್ವ, ಹಾಗಾಗಿ ಮತ್ತೆ ಅಲ್ಲಿ ಕ್ಯಾಸ್ಟ್ ವೈಸ್ ನೋಡಬೇಕಾಗುತ್ತೆ. ಜಾತಿವಾರು ಲೆಕ್ಕಾಚಾರ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಕರಡಿ ಸಂಗಣ್ಣ ಅವರು ಕೂಡ ಲಿಂಗಾಯತ್ ಸಮುದಾಯಕ್ಕೆ ಸೇರಿದಂಥವರು, ಪಂಚಮಸಾಲಿ. ಅಲ್ಲಿ ಅವರಿಗೆ ಟಿಕೆಟ್ ಕೊಟ್ಟರೆ ಸಮುದಾಯದ ಮತಗಳನ್ನು ಕೂಡ ಸೆಳೆದುಕೊಳ್ಬೋದು ಅನ್ನೋದು.